ನಮಸ್ಕಾರ, ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ಆಫ್ ಲಿಸ್ಟೆಡ್ ಫರ್ಮ್ಸ್ ಕ್ರಾಸ್ ₹10 lakh crore. ಟೋಟಲ್ ಕ್ಯಾಶ್ ಹಾಗೂ ಬ್ಯಾಂಕ್ ಬ್ಯಾಲೆನ್ಸಸ್ ಲಿಸ್ಟೆಡ್ ಕಂಪ್ನೀಸ್ ಇಂಡಿಯಾದಲ್ಲಿ 10 ಲಕ್ಷ ಕೋಟಿ ಕ್ರಾಸ್ ಆಗಿದೆ. ಫಸ್ಟ್ ಟೈಮ್ ಇನ್ ಫೈನಾನ್ಷಿಯಲ್ ಇಯರ್ 2024-25. ಹಾಗೂ 3611 ಲಿಸ್ಟೆಡ್ ಕಂಪ್ನೀಸಲ್ಲಿ ಇದು ಎಕ್ಸ್ಕ್ಲೂಡಿಂಗ್ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟ್ರು ಟೋಟಲ್ 10.67 lakh crores ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸಸ್ ಇದೆ. ಹಾಗೂ ಇದು 15% ಇನ್ಕ್ರೀಸ್ ಫ್ರಮ್ ಪ್ರೀವಿಯಸ್ ಇಯರ್ 2023-24 9.26 lakh crores ರಿಸರ್ವ್ಸ್ ಇತ್ತು ಅಥವಾ ಬ್ಯಾಂಕ್ ಬ್ಯಾಲೆನ್ಸಸ್ ಇತ್ತು. ಹಾಗೂ ಫೈನಾನ್ಷಿಯಲ್ ಇಯರ್ 2019-20 ಟೋಟಲ್ ಹೋಲ್ಡಿಂಗ್ಸು 5.5 lakh crores ಇತ್ತು ಮಾತ್ರ. ಸೆಕ್ಟರ್ ವೈಸ್ ನೋಡಿದರೆ IT ಇಂಡಸ್ಟ್ರಿದು ಕ್ಯಾಶ್ ಬ್ಯಾಲೆನ್ಸು 1.17 lakh crores ಹಾಗೂ ಆಟೋಮೊಬೈಲ್ ಮತ್ತು ಆಟೋ ಆನ್ಸಿಲರಿ ಸೆಕ್ಟರ್ಸು 1.15 lakh crores. ಮೆಟಲ್ಸ್, ಸ್ಟೀಲ್ ಹಾಗೂ ಮೈನಿಂಗು 1.1 lakh crores. ಇಂಜಿನಿಯರಿಂಗ್ ಕಂಪ್ನೀಸು 73 lakh crores ಬ್ಯಾಂಕ್ ಬ್ಯಾಲೆನ್ಸಸ್ಸು ಹಾಗೂ ಫಾರ್ಮಾ ಕಂಪ್ನೀಸು 65,000 ಬ್ಯಾಂಕ್ ಬ್ಯಾಲೆನ್ಸು. ಡಿಫೆನ್ಸ್ ಸೆಕ್ಟರು 54,400 crores ಬ್ಯಾಂಕ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಇತ್ತು. ನ್ಯೂಸ್ ನಂಬರ್ 2, ರೈಲ್ವೆ ಸ್ಟಾಕ್ಸ್ ರ್ಯಾಲಿ ಟುಡೇ. ರೈಲ್ವೆ ಸ್ಟಾಕ್ಸ್ ಎಲ್ಲ ಇವತ್ತು ಚೆನ್ನಾಗಿ ರ್ಯಾಲಿ ಆಗಿದೆ. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಗೌರ್ಮೆಂಟ್ ಆರ್ಡರ್ಸ್ ಬರ್ತಾ ಹೋಗುತ್ತೆ ಅವರ ಸೆಕ್ಟರಿಗೆ. ಯಾಕಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸುಮಾರು ರೈಲ್ವೆ ಸ್ಟಾಕ್ಸು 5-13% ಇವತ್ತು ರ್ಯಾಲಿ ಆಯಿತು. ಹಾಗೂ ಇನ್ನೊಂದು ರೀಸನ್ ಯಾಕೆ ರ್ಯಾಲಿ ಆಗ್ತಾ ಇದೆ ಅಂದರೆ ರೀಸೆಂಟ್ GDP ಫಿಗರ್ಸ್ ಅನೌನ್ಸ್ ಮಾಡುವಾಗ ಒಳ್ಳೆ ಗ್ರೋತ್ ತೋರಿಸಿತ್ತು. 7.4% ಫಾರ್ ಜಾನ್ವರಿ ಟು ಮಾರ್ಚ್ 2025 ಕ್ವಾರ್ಟರ್. ನ್ಯೂಸ್ ನಂಬರ್ 3, ಮೆನಿ HNIs ನಾಟ್ ಡಿಕ್ಲೇರಿಂಗ್ ಫುಲ್ ಇನ್ಕಮ್. ರಿಪೋರ್ಟ್ಸ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಸ್ಪೆಂಡಿಂಗ್ ಪ್ಯಾಟರ್ನ್ ಅನಲೈಸ್ ಮಾಡಿದರೆ, ಅಂದರೆ ಎಷ್ಟು ಎಕ್ಸ್ಪೆನ್ಸಸ್ ಮಾಡ್ತಾರೆ ಜನ ಅಂತ, ಅದ್ರ ಪ್ರಕಾರ ನೋಡಿದರೆ ಎಷ್ಟೋ HNIs ಅವರು ಇನ್ಕಮ್ ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ, ಆದರೆ ಅವ್ರ ಎಕ್ಸ್ಪೆನ್ಸಸ್ ನೋಡಿದರೆ ಅವ್ರದ್ದು ತುಂಬ ಇನ್ಕಮ್ ಇದೆ ಅಂತ ಕಾಣಿಸ್ತಾ ಇದೆ. ಒಂದು ಸೀನಿಯರ್ IT ಅಫಿಷಿಯಲ್ ಅವ್ರು ಏನು ಹೇಳಿದ್ದಾರೆ ಅಂದರೆ 7 to 8 lakh ಇಂಡಿವಿಜುವಲ್ಸ್ ಇದ್ದಾರೆ HNIs. HUF ಆ್ಯಂಡ್ ಫರ್ಮ್ಸ್ ನೋಡಿದರೆ ಅವ್ರದ್ದು 1 crore per annum ಇನ್ಕಮ್ ಆಲ್ರೆಡಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಆದರೆ ಅದು ಫುಲ್ ಇನ್ಕಮ್ ಅಲ್ಲ, ಅದಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಅಂತ ಡೇಟಾ ಹೇಳ್ತಾ ಇದೆ. ಸದ್ಯಕ್ಕೆ 3 ಲಕ್ಷ HNIs ಇನ್ಕಮ್ ಟ್ಯಾಕ್ಸ್ ತೋರಿಸ್ತಾ ಇದ್ದಾರೆ ಫಾರ್ ಇನ್ಕಮ್ ಅಬವ್ ₹1 crore. ಬಟ್ ಅದಕ್ಕಿಂತ ಜಾಸ್ತಿ ನಂಬರ್ ಇದೆ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಡೇಟಾ ಹೇಳುತ್ತೆ. ನ್ಯೂಸ್ ನಂಬರ್ 4, HDB ಫೈನಾನ್ಷಿಯಲ್ ಸರ್ವಿಸಸ್ IPO ಗೆಟ್ಸ್ ಅಪ್ರೂವಲ್. HDB ಫೈನಾನ್ಷಿಯಲ್ ಸರ್ವಿಸಸ್ ಇದು HDFC ಬ್ಯಾಂಕ್ ಸಬ್ಸಿಡರಿ ಕಂಪ್ನಿ. ಅವರಿಗೆ ಸೆಬಿ ಅಪ್ರೂವಲ್ ಸಿಕ್ಕಿದೆ 12,500 crores IPOಗೆ. HDB ಫೈನಾನ್ಷಿಯಲ್ಸು 2,500 crore ಫ್ರೆಶ್ ಇಶ್ಯೂ ಹಾಗೂ 10,000 crore ಆಫರ್ ಫಾರ್ ಸೇಲ್ ಮಾಡ್ತಾ ಇದ್ದಾರೆ. ಹಾಗೂ ಇದು ಒನ್ ಆಫ್ ದ ಲಾರ್ಜೆಸ್ಟ್ IPOs ಆಗುತ್ತೆ NBFC ಕಂಪ್ನೀಸಿಂದ. HDFC ಬ್ಯಾಂಕು 94.36% ಸ್ಟೇಕ್ ಇಟ್ಕೊಂಡಿದ್ದಾರೆ ಈ ಕಂಪ್ನಿಯಲ್ಲಿ. ಹಾಗೂ ಅವರ ನೆಟ್ವರ್ತ್ ಅಪ್ರಾಕ್ಸಿಮೇಟ್ಲಿ 13,300 crores ಇದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಅದಾನಿ ಏರ್ಪೋರ್ಟ್ಸ್ ಹೋಲ್ಡಿಂಗ್ ಅವರು 6,600 ಕೋಟಿ ಅವರು ರೇಸ್ ಮಾಡಿದ್ದಾರೆ ಇನ್ವೆಸ್ಟರ್ಸಿಂದ ಹಾಗೂ ವೇರಿಯಸ್ ಬ್ಯಾಂಕ್ಸಿಂದ ಅಂತ ಹೇಳಿದ್ದಾರೆ. ಕೆಲವು ಬ್ಯಾಂಕ್ಸ್ ಹೆಸರು ಹೇಳ್ತಾ ಇದ್ದೀನಿ. ಮೋಸ್ಟ್ ಆಫ್ ದಮ್ ಫಾರಿನ್ ಬ್ಯಾಂಕ್ಸು, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕು, ಬಾರ್ಕ್ಲೇಸು, ಫಸ್ಟ್ ಅಬುಧಾಬಿ ಬ್ಯಾಂಕು ಅಂತ ಸುಮಾರು ಫಾರಿನ್ ಬ್ಯಾಂಕ್ಸಿಂದ ಅವರು ಈ ಫಂಡ್ಸನ್ನು ತೊಗೊಂಡಿದ್ದಾರೆ. ಅದಾನಿ ಏರ್ಪೋರ್ಟ್ಸ್ ಹೋಲ್ಡಿಂಗು ಲಾರ್ಜೆಸ್ಟ್ ಪ್ರೈವೇಟ್ ಏರ್ಪೋರ್ಟ್ ಆಪರೇಟರ್ ಇಂಡಿಯಾದಲ್ಲಿ. ಹಾಗೂ ಇದು ಸಬ್ಸಿಡರಿ ಆಫ್ ಅದಾನಿ ಎಂಟರ್ಪ್ರೈಸಸ್ಸು. ಅವರು ಈ ದುಡ್ಡು ತಗೊಂಡು ರೀಫೈನಾನ್ಸ್ ಮಾಡ್ತಾರೆ ಎಕ್ಸಿಸ್ಟಿಂಗ್ ಡೆಟ್ಟನ್ನು ಹಾಗೂ ಇನ್ಫ್ರಾಸ್ಟ್ರಕ್ಚರನ್ನು ಅಪ್ಗ್ರೇಡ್ ಮಾಡ್ತಾರೆ ಅವರ ಏರ್ಪೋರ್ಟ್ಸಲ್ಲಿ. ಅಹಮದಾಬಾದು, ಲಕ್ನೋ, ಮಂಗಳೂರು, ಜೈಪುರ್, ಗುವಾಹಟಿ ಹಾಗೂ ತಿರುವನಂತಪುರಂ ಏರ್ಪೋರ್ಟ್ಸು ಅವರೇ ನೋಡ್ಕೊಳ್ತಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 78 ಪಾಯಿಂಟ್ಸ್ ಅಪ್ 24,620 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 261 ಪಾಯಿಂಟ್ಸ್ ಅಪ್ 80,998 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಝೊಮ್ಯಾಟೊ 3.36% ಅಪ್, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 2.27% ಅಪ್, ಭಾರತಿ ಏರ್ಟೆಲ್ 1.85% ಅಪ್. ಟಾಪ್ ಲೂಸರ್ಸು ಬಜಾಜ್ ಫಿನ್ಸರ್ವ್ 1.8% ಡೌನು, ಟ್ರೆಂಡ್ 1.49% ಡೌನು, ಶ್ರೀರಾಮ್ ಫೈನಾನ್ಸ್ 1.09% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸ್ವಿಗ್ಗಿ 8.87% ಅಪ್, IRFC 2.94% ಅಪ್, JSW ಎನರ್ಜಿ 2% ಅಪ್. ಟಾಪ್ ಲೂಸರ್ಸು ಚೋಳಾ ಇನ್ವೆಸ್ಟ್ಮೆಂಟ್ 3.42% ಡೌನು, ವರುಣ್ ಬೆವರೇಜಸ್ 1.39% ಡೌನು, GAL 1.25% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. Advances 1,470 stocks,
ಕಮ್ಮಿ ಆಗಿದ್ದು 1111 ಸ್ಟಾಕ್ಸು 57% ಅಪ್ಪು 43% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. FIIs 2,854 crores net sales in domestic institutional investors 5,908 crores net purchases. Point number 6, today's gold and silver price. Gold price 9,917 per gram, silver 102 per gram. Point number 7, today's rupee value. ಒಂದು US dollar 85.9 rupees, ಒಂದು euro 97.79 rupees. Point number 8, stocks near 52-week high. BSE 52-week high 2,815, closing price 2,797. SBI cards 947, 52-week high, closing price 942. Radico Khaitan 52-week high 2,787, closing 2,723. Point number 9, stocks near 52-week low. ಯಾವ ಮೇಜರ್ ಸ್ಟಾಕ್ಸು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.6% ಅಪ್ಪು, ಜಪಾನ್ 0.8% ಅಪ್ಪು, ಜರ್ಮನಿ 0.66% ಅಪ್ಪು, ಫ್ರಾನ್ಸ್ 0.71% ಅಪ್ಪು, UK 0.15% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.81% ಅಪ್ಪಾಗಿದ್ದು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.